ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲದಲ್ಲಿ ಗುಲಾಬಿ ಗಿಡನ ಯಾವ ರೀತಿಯಾಗಿ ಕೇರ್ ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ. ತುಂಬಾ ಜನ ಕೇಳ್ತಾರೆ, ಬೇಸಿಗೆಗಾಲ ಬಂದಾಗ ಗುಲಾಬಿ ಗಿಡ ಒಣಗಿ ಹೋಗುತ್ತೆ, ಎಲೆಗಳು ಹಳದಿ ಆಗುತ್ತೆ, ಕೆಲವೊಮ್ಮೆ ಗುಲಾಬಿ ಗಿಡದಲ್ಲಿ ಮೊಗ್ಗು ಕೂಡ ಬರ್ತಾ ಇಲ್ಲ ಅಂತ ಸಫರ್ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವೊಂದಿಷ್ಟು ಸಿಂಪಲ್ ಕೇರ್ ಟಿಪ್ಸ್ ನ ನಾವು ಫಾಲೋ ಮಾಡಿದ್ರೆ ಬೇಸಿಗೆಲೂ ಕೂಡ ಗುಲಾಬಿ ಗಿಡ ಹೆಲ್ದಿ ಆಗಿರುತ್ತೆ ಮತ್ತೆ ಸುಂದರವಾಗಿರುವಂತಹ ಹೂಗಳನ್ನ ಕೊಡುತ್ತೆ. ಈಗ ನನ್ ಗಿಡನು ಕೂಡ ನೀವು ನೋಡ್ಬೋದು, ಗಿಡಗಳು ತುಂಬಾನೇ ಫ್ರೆಶ್ ಆಗಿದೆ ಹಾಗೆ ಆರೋಗ್ಯವಾಗಿದೆ. ಈ ರೀತಿ ನಿಮ್ ಗಿಡನು ಕೂಡ ಕಾಪಾಡಿಕೊಬೇಕು ಅಂತ ಆದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಾನ್ ಹೇಳುವಂತ ಟಿಪ್ಸ್ ನೀವು ಕೂಡ ಫಾಲೋ ಮಾಡ್ರಿ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾದಂತ ಒಳ್ಳೊಳ್ಳೆ ಟಿಪ್ಸ್ ನ ಕೊಡ್ತಾ ಇರ್ತೀನಿ, ನೀವು ಕೂಡ ಫಾಲೋ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೆಚ್ಚಿನ ದಿನಕ್ಕೆ ಇದನ್ನ ಶೇರ್ ಮಾಡ್ರಿ. ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಕಮೆಂಟ್ ನಲ್ಲಿ ಕೇಳ್ಬೋದು. ಜೊತೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಹೆಚ್ಚಿನ ದಿನಕ್ಕೆ ರೀಚ್ ಆಗುತ್ತೆ. ಈ ಹೂ ನೋಡ್ತಾ ಇದ್ದೀರಲ್ಲ, ಈ ಹೂ ತುಂಬಾನೇ ಫ್ರೆಶ್ ಆಗಿದೆ ಮತ್ತೆ ಹೆಲ್ದಿ ಆಗಿ ಕಾಣಿಸ್ತಾ ಇದೆ. ಆದ್ರೆ ಅದ್ರ ಪಕ್ಕದಲ್ಲಿರುವಂತ ಮೊಗ್ಗುಗಳು ಹಾಗೆ ಆ ಗಿಡದಲ್ಲಿರುವಂತಹ ಎಲೆಗಳೆಲ್ಲ ಕರ್ಲಿ ಆಗೋದಿಕ್ಕೆ ಶುರು ಆಗಿದೆ. ಯಾಕೆ ಹೀಗಾಗುತ್ತೆ ಅಂದ್ರೆ ಇದಕ್ಕೆ ಹಲವಾರು ರೀಸನ್ ಗಳಿದೆ. ಒಂದು ಟೆಂಪರೇಚರ್ ಚೇಂಜಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೀರಿನ ಕೊರತೆ, ಪೋಷಕಾಂಶದ ಕೊರತೆ, ಇಲ್ಲ ಅಂತಂದ್ರೆ ಕೀಟಗಳ ಬಾಧೆಯಿಂದ ಕೂಡ ಈ ರೀತಿಯಾಗಿ ಆಗಿರ್ಬೋದು. ಇದಕ್ಕೆ ಪರಿಹಾರ ಏನು ಅಂತ ಅಂದ್ರೆ ಕೆಲವೊಮ್ಮೆ ಪೂರ್ತಿ ಮೊಗ್ಗು ಕಪ್ಪಾಗಿದ್ರೆ ಅದನ್ನ ಕಟ್ ಮಾಡಿ ಬಿಸಾಕ್ಬಹುದು, ಅಥವಾ ಸ್ವಲ್ಪ ಸ್ವಲ್ಪ ಇವಾಗ ತೋರಿಸಿರೋ ರೀತಿನಲ್ಲಿ ಸ್ವಲ್ಪ ಸ್ವಲ್ಪ ಕಪ್ಪಾಗಿದೆ ಅಂದ್ರೆ ಅದನ್ನ ಗಿಡದಲ್ಲಿ ಹಾಗೆ ಬಿಡ್ಬೋದು. ಆದ್ರೆ ಅದಕ್ಕೆ ಸ್ವಲ್ಪ ಕೇರ್ ತಗೊಬೇಕಾಗತ್ತೆ. ಏನ್ ಕೇರ್ ಮಾಡುದು ಅಂದ್ರೆ 1 ಲೀಟರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ ನ ಹಾಗೆ 1 ಸ್ಪೂನ್ ಆಗುವಷ್ಟು ಸೋಪ್ ಲಿಕ್ವಿಡ್ ಇಲ್ಲ ಶಾಂಪೂನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡ್ಬೋದು. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಸಾಕಷ್ಟು ಕೀಟಗಳು ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಹೆಚ್ಚಾಗಿ ಈ ಗುಲಾಬಿ ಗಿಡಕ್ಕೆ ಗ್ರೀನ್ ಕಲರ್ ನಲ್ಲಿ ಬರುವಂತ ಒಂದು ಹುಳಗಳು ಬರುತ್ತೆ. ಅಂದ್ರೆ ಅದು ಮೊಗ್ಗಿನಲ್ಲಿ ಸೇರ್ಕೊಂಡು ರಸನ ಹೀರ್ಬಿಟ್ಟು ಅದು ಮೊಗ್ಗೆಲ್ಲ ಹಾಳು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು 15 ದಿನಕ್ಕೊಂದ್ಸಲನಾದ್ರೂ ಇದನ್ನ ಸ್ಪ್ರೇ ಮಾಡ್ತಾ ಇರಿ. ಅಕಸ್ಮಾತ್ ನಿಮ್ಮ ಗಿಡದಲ್ಲಿ ಆಲ್ರೆಡಿ ಕೀಟಗಳ ಬಾಧೆ ಶುರು ಆಗಿದೆ ಅನ್ನೋ ಹಾಗಿದ್ರೆ ವಾರಕ್ಕೆ 3 ಸಲನಾದ್ರೂ ಈ ಲಿಕ್ವಿಡ್ ನ ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ರೆ ಕೀಟಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ, ಗಿಡಗಳು ಫ್ರೆಶ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಇವಾಗ ಸೆಕೆಂಡ್ ಪಾಯಿಂಟ್ ನ ನೋಡೋಣ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾವು ಗಿಡದಲ್ಲಿ ಪ್ರೂನಿಂಗ್ ನ ಮಾಡ್ತಾ ಇರ್ಬೇಕಾಗುತ್ತೆ. ಪ್ರೂನಿಂಗ್ ನ ಯಾವಾಗ ಅಂದ್ರೆ ಅವಾಗ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಆದ್ರೆ ಯಾವ ಪ್ರೂನಿಂಗ್ ಅಂದ್ರೆ ಸಾಫ್ಟ್ ಪ್ರೂನಿಂಗ್ ನ ಮಾಡ್ಬೋದು. ಯಾವಾಗ ಬೇಕಾದ್ರೂ ನೀವು ಸಾಫ್ಟ್ ಪ್ರೂನಿಂಗ್ ನ ಮಾಡ್ಬೋದು. ಆದ್ರೆ ಹಾರ್ಡ್ ಪ್ರೂನಿಂಗ್ ಮಾಡೋದಿಕ್ ಮಾತ್ರ ಇಂತ ಟೈಮಿಂಗ್ ಅಂತ ಇರುತ್ತೆ. ಆ ಟೈಮಿಂಗ್ ನಲ್ಲೇ ಮಾತ್ರ ನಾವು ಮಾಡ್ಬೇಕಾಗುತ್ತೆ. ಅದ್ ಬಿಟ್ಟು ಬೇರೆ ಯಾವ್ಯಾವುದೋ ಟೈಮ್ ನಲ್ಲಿ ನಾವು ಪ್ರೂನಿಂಗ್ ನ ಮಾಡ್ತಾ ಹೋದ್ರೆ ಗಿಡಗಳು ಒಣಗೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನಾನ್ ಮಾಡಿದ್ನಲ್ಲ ಇದು ಸಾಫ್ಟ್ ಪ್ರೂನಿಂಗ್. ಸಾಫ್ಟ್ ಪ್ರೂನಿಂಗ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೂ ಬಿಟ್ಟಿರುತ್ತಲ್ಲ, ಹೂ ಬಿಟ್ಟ ತಕ್ಷಣ ಡೈರೆಕ್ಟ್ ಆಗಿ ಹೂಗಳನ್ನ ಕಟ್ ಮಾಡೋ ಬದ್ಲಿಗೆ ಹೂವಿಂದ 4 ಎಲೆಗಳ ಕೆಳಗಡೆ ಕಟ್ ಮಾಡಿದ್ರೆ ಅದಕ್ಕೆ ಅಂತಾರೆ ಸಾಫ್ಟ್ ಪ್ರೂನಿಂಗ್ ಅಂದ್ಕೊಂಡು. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಹಾಕಿದೀನಿ. ಕಳೆದ ಬಾರಿ ನಾನು ಗುಲಾಬಿದು ಅಪ್ಡೇಟ್ ನ ಕೊಟ್ಟಾಗ ಅಂದ್ರೆ ಕೆಲವೊಂದಿಷ್ಟು ವಿಡಿಯೋನ ಹಾಕ್ತಾ ಇರ್ತೀನಲ್ವಾ, ಅವಾಗ ಲಾಸ್ಟ್ ಟೈಮ್ ನಾನು ಗುಲಾಬಿದು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಪ್ರೂನಿಂಗ್ ನ ಮಾಡಿರೋದನ್ನ ತೋರಿಸಿದೆ. ಆ ಪ್ರೂನಿಂಗ್ ಮಾಡಿದ್ರ ಮೇಲೆ ಗಿಡದಲ್ಲಿ ನೋಡ್ಬೋದು ಎಷ್ಟು ಗೊಂಚಲಾಗಿ ಮೊಗ್ಗುಗಳು ಕೂರೋದಿಕ್ಕೆ ಶುರು ಆಗಿದೆ. ಹೊಸ ಹೊಸ ಚಿಗುರುಗಳಂತೂ ಸಾಕಷ್ಟು ಬರೋದಿಕ್ಕೆ ಶುರು ಆಗಿದೆ. ಈ ಬೇಸಿಗೆಗಾಲ ಇದೆಯಲ್ಲ, ಈ ಬೇಸಿಗೆಗಾಲದಲ್ಲಿ ಹೂಗಳಂತೂ ತುಂಬಾನೇ ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಸರಿಯಾಗಿ ಕೇರ್ ನ ಮಾಡ್ಬೇಕು ಅನ್ಕೊಂಡು. ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಣಗೋಗಿರುವಂತಹ ಕಡ್ಡಿ ಇದೆ, ಹಾಗೇನೆ ಹೂಗಳು ಮುಗ್ದಿದ್ರೆ ಅದನ್ನು ಕೂಡ ಕಟ್ ಮಾಡಿ ಈ ರೀತಿ ಒಣಗಿರುವಂತಹ ಕಡ್ಡಿ ಇದ್ರೆ ಅದನ್ನ ಕಟ್ ಮಾಡದೆ ಹಾಗೆ ಬಿಟ್ರೆ ಫುಲ್ ಗಿಡಗಳೇ ಒಣಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅವಾಗ ಒಣಗಿರುವಂತ ಕಡ್ಡಿ ಇದೆಯಾ, ಹಳದಿ ಆಗಿರುವಂತ ಎಲೆ ಇದೆಯಾ, ಅಥವಾ ಒಣಗಿರುವಂತ ಹೂ ಇದೆಯಾ ಅಂತ ನೋಡಿ ಪ್ರತಿ ಸಲನು ಕಟ್ ಮಾಡ್ತಾ ಇರ್ಬೇಕಾಗತ್ತೆ. ಗಿಡಗಳಿಗೆ ಎನರ್ಜಿ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ರೆ. ಇದಿಷ್ಟು ಸೆಕೆಂಡ್ ಪಾಯಿಂಟ್ ಆಗಿತ್ತು. ಇವಾಗ ನಾವು 3ನೇ ಪಾಯಿಂಟ್ ಏನು ಅಂತ ನೋಡೋಣ. ಮಲ್ಚಿಂಗ್ ಅಂದ್ರೆ ಏನು? ಮಲ್ಚಿಂಗ್ ಅಂದ್ರೆ ಸಿಂಪಲ್ ಆಗಿ ನಾವು ಗಿಡದ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಏನಾದ್ರೂ ಮುಚ್ಚಿಡೋದು. ನಾನಿಲ್ಲಿ ತೆಂಗಿನ ನಾರ್ನ ಇಟ್ಕೊಂಡ್ಬಿಟ್ಟು ಮುಚ್ತಾ ಇದ್ದೀನಿ. ನಿಮ್ಮ ಹತ್ರ ತೆಂಗಿನ ನಾರ್ ಇಲ್ಲ ಅಂತ ಆದ್ರೆ ಅಡಿಕೆ ಸಿಪ್ಪೆನ ಬಳಸ್ಬೋದು, ಇಲ್ಲ ಅಂತ ಆದ್ರೆ ಒಣಗಿರುವಂತ ಎಲೆ ಇದ್ರೆ ಅದನ್ನ ಬಳಸ್ಬೋದು, ಒಣಗಿರುವಂತ ಶೇಂಗದ ಸಿಪ್ಪೆಗಳನ್ನ ಬಳಸ್ಬೋದು, ಅಥವಾ ಧಾನ್ಯಗಳ ಸಿಪ್ಪೆಗಳೆಲ್ಲ ಇರುತ್ತಲ್ವಾ, ಇವಾಗ ಬಟಾಣಿ ಎಲ್ಲ ತಂದಿರ್ತೀವಿ, ಹಸಿ ಬಟಾಣಿ, ಅವುಗಳನ್ನ ಕೂಡ ನಾವು ಸೇವ್ ಮಾಡಿ ಇಟ್ಕೊಂಡು ಅದನ್ನ ಕೂಡ ನಾವಿಲ್ಲಿ ಮಲ್ಚಿಂಗ್ ರೂಪದಲ್ಲಿ ಬಳಸ್ಕೊಬಹುದು. ಯಾವ್ದು ಸಿಕ್ಕಿಲ್ಲ ಅಂತಂದ್ರೆ ಕೋಕೋ ಫಿಟ್ ಸಿಗುತ್ತೆ, ಆನ್ಲೈನ್ ಅಲ್ಲಂತೂ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಸಿಕ್ಕಿದ್ರೆ ಅದು ಇನ್ನೂ ಒಳ್ಳೇದು, ಹತ್ರದಲ್ಲೇ ತಗೊಬಹುದು. ಇಲ್ಲ ಆನ್ಲೈನ್ ಅಲ್ಲಂತೂ ಸಿಗುತ್ತೆ, ಅದನ್ನ ಕೂಡ ನಾವು ಮೇಲ್ಗಡೆಯಿಂದ ಈ ರೀತಿಯಾಗಿ ಮಲ್ಚಿಂಗ್ ನ ಮಾಡ್ಕೊಬಹುದು. ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ ಇವಾಗ ಗಿಡಕ್ಕೆ ನೀರು ಜಾಸ್ತಿ ತಗೊಳ್ತಾ ಇರುತ್ತೆ ಬೇಸಿಗೆಗಾಲದಲ್ಲಿ.
ನಾವು ಇವಾಗ ಬೆಳಗ್ಗೆ ಸಂಜೆ ನೀರ್ ಹಾಕೋದು ಎಲ್ಲ ಮಾಡ್ತಾ ಇರ್ತೀವಿ. ಅದ್ರಕ್ಕಿಂತ ಈ ರೀತಿ ಮಲ್ಚಿಂಗ್ ನ ಮಾಡಿದಾಗ ಗಿಡದ ಬೂಡ ಡೈರೆಕ್ಟ್ ಆಗಿ ಸೂರ್ಯನ ಬೆಳಕಿಗೆ ಬೀಳೋದಿಲ್ಲ. ಒಂದು ಗಿಡಗಳು ಬೇಗ ಒಣಗಿ ಹೋಗುವಂತಹ ಚಾನ್ಸಸ್ ಕೂಡ ಕಡಿಮೆ ಆಗತ್ತೆ. ಆದ್ರಿಂದ ಬೇಸಿಗೆಗಾಲದಲ್ಲಿ ಖಂಡಿತವಾಗ್ಲೂ ನೀವು ಮಲ್ಚಿಂಗ್ ನ ಮಾಡ್ಲೇಬೇಕು. ಮಲ್ಚಿಂಗ್ ನ ಮಾಡೋದಿಕ್ಕಾಗಿಲ್ಲ ಅಂದ್ರೆ ಗಿಡಕ್ಕೆ ಜಾಸ್ತಿ ನೀರನ್ನ ಹಾಕ್ತಾ ಇರ್ಬೇಕಾಗತ್ತೆ. ಹಾಗೆ ಗಿಡಗಳು ಕೂಡ ಅಷ್ಟೊಂದು ಫ್ರೆಶ್ ಆಗಿ ಹೆಲ್ದಿ ಆಗಿ ಇರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮತ್ತೆ ತೋರಿಸ್ತಾ ಇದೀನಿ. ನಾನು ಲಾಸ್ಟ್ ಟೈಮ್ ಪ್ರೂನಿಂಗ್ ನ ಮಾಡಿದಾಗ ಇದು ಇನ್ನೊಂದ್ ಸೈಡ್ ನಲ್ಲಿ ತೋರಿಸ್ತಾ ಇರೋದು ನಾನು. ಮತ್ತೆ ಪ್ರೂನಿಂಗ್ ನ ಮಾಡಿದಾಗ ಎಷ್ಟೆಷ್ಟು ಚಿಗುರುಗಳು ಹೊಸದಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಹೊಸ ಚಿಗುರು ಬಂದಲ್ಲೆಲ್ಲ ಚೆನ್ನಾಗಿ ಮಗುಗಳು ಕೂಡ ಕೂರ್ತಾ ಇದೆ. ಕೆಲವೊಂದಿಷ್ಟು ಸಲ ಏನಾಗುತ್ತೆ ಅಂದ್ರೆ ಬ್ಲೈಂಡ್ ಶೂಟ್ ಬಂದ್ಬಿಡುತ್ತೆ. ಅದನ್ನ ನಾವು ಅಲ್ಲಿಗೆ ಕಟ್ ಮಾಡ್ಬೇಕು. ಬ್ಲೈಂಡ್ ಶೂಟ್ ಅಂದ್ರೆ ಏನು? ಬ್ಲೈಂಡ್ ಶೂಟ್ ಅಂದ್ರೆ ಅದ್ರಲ್ಲಿ ಮೊಗ್ಗು ಇರೋದಿಲ್ಲ. ಈಗ ಈ ರೀತಿಯಾಗಿ ನೋಡಿದಾಗ ಮಗುಗಳು ಕಾಣುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಮಗುಗಳು ಕಾಣಿಸೋದೇ ಇಲ್ಲ. ಅಂತ ಟೈಮ್ ನಲ್ಲಿ ಆ ಶೂಟ್ ನ ನಾವು ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ. ಈಗ ಟಿಪ್ ನಂಬರ್ 4 ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಗಿಡಗಳ ಮೇಲ್ಗಡೆ ನಾವು ನೀರ್ನ ಸ್ಪ್ರೇ ಮಾಡೋದು. ಅಂದ್ರೆ ಚಿಗುರುಗಳ ಮೇಲ್ಗಡೆ ಈ ರೀತಿಯಾಗಿ ನೀರ್ನ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಚಿಗುರುಗಳು ಬಾಡಿ ಹೋಗುವಂತ ಚಾನ್ಸಸ್ ಕೂಡ ಕಡಿಮೆ ಆಗತ್ತೆ. ಇಲ್ಲ ಅಂತಂದ್ರೆ ನಾನು ಲಾಸ್ಟ್ ಟೈಮ್ ದಾಸವಾಳ ಗಿಡದಲ್ಲಿ ಕೂಡ ತೋರ್ಸಿದ್ದೀನಿ, ಗಿಡಗಳ ಮೇಲೆಲ್ಲ ನೀರು ಹಾಕ್ಲೇಬೇಕು. ಆ ರೀತಿ ಮಾಡಿದಾಗ ಬೇಸಿಗೆಗಾಲದಲ್ಲಿ ಗಿಡಗಳನ್ನ ಸೇಫ್ ಆಗಿ ಇಟ್ಕೊಬಹುದು ಅನ್ಕೊಂಡು. ಈ ರೀತಿಯಾಗಿ ನಾವು ಮೇಲ್ಗಡೆಯಿಂದ ಸ್ಪ್ರೇನ ಬೇಸಿಗೆಗಾಲದಲ್ಲಿ ಮಾತ್ರ ಮಾಡ್ಬೇಕು. ಚಳಿಗಾಲದಲ್ಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇಬ್ಬನಿ ಅನ್ನೋದು ಬೀಳ್ತಾ ಇರುತ್ತೆ, ಅವಾಗ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಡೈರೆಕ್ಟ್ ಆಗಿ ಮಳೆ ಬೀಳ್ತಾ ಇರುತ್ತೆ. ಬೇಸಿಗೆಗಾಲದಲ್ಲಿ ಯಾವುದೇ ಈ ರೀತಿಯಾಗಿ ನೀರ್ ಬೀಳೋದಿಲ್ಲಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಪ್ರೇ ಮಾಡ್ಬೇಕು. ಜಾಸ್ತಿ ಗಿಡ ಇದೆ ಅಂದ್ರೆ ನಾವು ಪೈಪ್ ನಲ್ಲಿ ಕೂಡ ಈ ರೀತಿಯಾಗಿ ಹಾಕೊಬಹುದು. ಆದ್ರೆ ಒಂದ್ ಸ್ವಲ್ಪ ಪ್ರೆಷರ್ ನ ಸ್ವಲ್ಪ ಲೋ ಮಾಡಿ ಇಟ್ಕೊಂಡು ಈ ರೀತಿ ಮೇಲ್ಗಡೆಯಿಂದ ನೀರನ್ನ ಹಾಕೊಬೇಕು. ಇದು ಕೂಡ ಒಂದು ಟಿಪ್ ಆಗಿರುತ್ತೆ. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ, ಇವಾಗ ಬೇಸಿಗೆಗಾಲ ಅಲ್ವಾ, ನಾವು ಡೈಲಿ ನೀರ್ ಹಾಕ್ಬೇಕಾ ಅನ್ಕೊಂಡು. ಖಂಡಿತವಾಗ್ಲೂ ನಾವು ಡೈಲಿ ನೀರ್ ಹಾಕ್ಬೇಕು. ಆದ್ರೆ ಇದ್ರಲ್ಲಿ ನಾವು ನೀರು ನಿಂತ್ಕೊಳ್ಳೋ ಅಷ್ಟು ನೀರನ್ನ ನಾವು ಡೈಲಿ ಹಾಕ್ಬಾರ್ದು. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬೇಕು, ಆದ್ರೆ ಡೈಲಿ ಹಾಕ್ಬೇಕು. ಮಲ್ಚಿಂಗ್ ಮಾಡಿರ್ತೀವಲ್ಲ, ಆದ್ರೂ ಕೂಡ ಡೈಲಿ ನೀರ್ ಹಾಕ್ಬೇಕಂದ್ರೆ ಈ ರೀತಿಯಾಗಿ ಮಣ್ಣನ್ನ ಟೆಸ್ಟ್ ಮಾಡಿ ನೋಡಿ. ಸ್ವಲ್ಪ ಮಲ್ಚಿಂಗ್ ನ ಸರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೋಡ್ಬಿಟ್ಟು, ಅಂದ್ರೆ ತುಂಬಾ ತೇವ ಇದೆ ಅಂದ್ರೆ ಹಾಕೋದ್ ಬೇಡ. ಮಣ್ಣನ್ನ ಈ ರೀತಿಯಾಗಿ ಚೆಕ್ ಮಾಡಿ ನೋಡ್ರಿ. ಮಣ್ಣು ಫುಲ್ ಡ್ರೈ ಆಗೋದಿಕ್ಕೆ ಶುರು ಆಗ್ತಾ ಇದೆ ಅಂದ್ರೆ ನೀವು ನೀರನ್ನ ಸೇರಿಸ್ಬೇಡಿ. ತುಂಬಾ ಡ್ರೈ ಆಗೋದಿಕ್ಕೆ ಬಿಡ್ಬೇಡಿ. ಹಾಗಂತ ತುಂಬಾ ಹಸಿ ಆಗಿರ್ಬೇಕಾದ್ರೂ ಕೂಡ ಹಾಕೋದಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಹಸಿ ಇದೆ ಅನ್ನೋ ಅಷ್ಟೊತ್ತಿಗೆ ನೀವು ನೀರ್ ಹಾಕಿದ್ರೆ ಒಳ್ಳೇದು. ಹಾಗೆ ಗಿಡಗಳನ್ನ ಈ ರೀತಿಯಾಗಿ ಹತ್ರದಲ್ಲಿ ಇಡೋದು ತುಂಬಾನೇ ಒಳ್ಳೇದು. ಯಾಕಂದ್ರೆ ಒಂದು ಗಿಡದ ನೆರಳು ಮತ್ತೊಂದು ಗಿಡದ ಮೇಲೆ ಬಿದ್ದಾಗ ಪಾಟ್ ನಲ್ಲಿ ಮಣ್ಣು ಬೇಗ ಡ್ರೈ ಆಗೋದಿಲ್ಲ. ಇದು ಕೂಡ ಒಂದು ಟಿಪ್ಸ್ ಆಗತ್ತೆ. ಜೊತೆಗೆ ಸೂರ್ಯನ ಬೆಳಕು ಎಷ್ಟು ಬೇಕು ಅಂದ್ರೆ ಗುಲಾಬಿ ಗಿಡಕ್ಕೆ ಮ್ಯಾಕ್ಸಿಮಮ್ 8 ಗಂಟೆನಾದ್ರೂ ಬಿಸಿಲು ಬೇಕಾಗತ್ತೆ. ಆದ್ರೆ ಈ ಬೇಸಿಗೆಗಾಲ ತುಂಬಾನೇ ಬಿಸಿಲಲ್ವಾ, ಅದಕ್ಕೋಸ್ಕರ 8 ಗಂಟೆ ಎಲ್ಲ ಬಿಸಿಲು ಬೇಡ. ಮ್ಯಾಕ್ಸಿಮಮ್ ಒಂದು 4 ರಿಂದ 6 ಗಂಟೆನಾದ್ರೂ ಬಿಸಿಲು ಬೀಳುವಂತ ಜಾಗದಲ್ಲಿ ಇಡ್ರಿ. ತುಂಬಾ ಬಿಸಿಲು ಬೀಳ್ತಾ ಇದೆ, ಮಧ್ಯಾಹ್ನ ಮೇಲೆ ತುಂಬಾ ಬಿಸಿಲು ಬೀಳ್ತಾ ಇರುವಂತ ಜಾಗದಲ್ಲಿ ನಮ್ಮ ಗಿಡಗಳು ಇದೆ ಅಂತ ಆದ್ರೆ ಪಾಟ್ ಅನ್ನ ಶಿಫ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಶೇಡ್ ನೆಟ್ ನ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಗಿಡಗಳಿಗೆ ಸ್ವಲ್ಪ ತಂಪು ಸಿಗುತ್ತೆ. ಹಾಗೆ ತುಂಬಾನೇ ನೆರಳಿಗೆ ಒಯ್ದಿಡ್ಬೇಡಿ. ಈ ರೀತಿ ನೆರಳಿಗೆ ಒಯ್ದಿಟ್ರೆ ಏನಾಗುತ್ತೆ ಅಂದ್ರೆ ಹೂ ಕೂಡ ಬಿಡೋದಿಲ್ಲ. ಮ್ಯಾಕ್ಸಿಮಮ್ 4 ರಿಂದ 6 ಗಂಟೆ ಬಿಸಿಲು ಬೇಕು. ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದ್ರೆ ಫರ್ಟಿಲೈಸರ್ ಬಗ್ಗೆ. ಫರ್ಟಿಲೈಸರ್ ನ ನಾವು ಹಾಕ್ಬೋದ ಬೇಸಿಗೆ ಕಾಲದಲ್ಲಿ ಅಂದ್ರೆ ಖಂಡಿತವಾಗ್ಲೂ ಬೇಸಿಗೆ ಕಾಲದಲ್ಲಿ ನಾವು ಫರ್ಟಿಲೈಸರ್ ನ ಹಾಕ್ಬೋದು. ಆದ್ರೆ 15 ದಿನಕ್ಕೊಮ್ಮೆ ಫರ್ಟಿಲೈಸರ್ ನ ಹಾಕೋದು ಒಳ್ಳೇದು. ಆದ್ರೆ ಗಟ್ಟಿ ಫರ್ಟಿಲೈಸರ್ ನ ನಾವು ಬಳಸಬಾರ್ದು. ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ ನ ಬಳಸೋದು ಒಳ್ಳೇದು. ಇದಿಷ್ಟು ಟಿಪ್ಸ್ ನ ನಾವು ಗುಲಾಬಿ ಗಿಡಕ್ಕೆ ಬೇಸಿಗೆಗಾಲದಲ್ಲಿ ಫಾಲೋ ಮಾಡಿದ್ರೆ ನಮ್ ಗಿಡದಲ್ಲೂ ಕೂಡ ಖಂಡಿತವಾಗ್ಲೂ ಹೂಗಳು ತುಂಬಾನೇ ಚೆನ್ನಾಗಿ ಬಿಡುತ್ತೆ. ಗಿಡ ಕೂಡ ಹೆಲ್ದಿ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.